ಸ್ನೇಹಿತರೆ, ಚಿತ್ರೀಕರಣದಲ್ಲಿ ನೋಡ್ತಿರೋ ಈ ಗುಲಾಬಿ ಗಿಡವು ಅತ್ಯುತ್ತಮವಾದ ಗೊಂಚಲು ಗುಲಾಬಿ ಹೂವು ನೀಡುವ ಉತ್ತಮ ಜಾತಿಯ ಸಸ್ಯವಾಗಿದ್ದು, ಹಲವು ತಿಂಗಳುಗಳಿಂದ ಸರಿಯಾದ ಆರೈಕೆ ಇಲ್ಲದೆ ಕೀಟಗಳ ಮಾರಕ ದಾಳಿಯಿಂದ ನಿಶ್ಶಕ್ತವಾಗಿತ್ತು. ಇಂತಹ ಸಸಿಗೆ ಮರಳಿ ಸುಲಭವಾದ ಆರೈಕೆ ಮಾಡಿದ್ದರಿಂದ ಮತ್ತೆ ಗುಲಾಬಿ ಹೂ ಬಿಡಲು ಆರಂಭಿಸಿತ್ತು. ಹೀಗೆ ಹೂ ಬಿಟ್ಟ ಒಂದು ಕಾಂಡ ಕಾರಣಾಂತರವಾಗಿ ಮುರಿಯಲ್ಪಟ್ಟಿತ್ತು. ಅತ್ಯುತ್ತಮ ಪ್ರಜಾತಿಯ ಗುಲಾಬಿ ಗಿಡಕ್ಕೆ ಹಾನಿಯುಂಟಾಗಿ ಅದರ ಕಾಂಡ ಮುರಿದು ಹೋದರೆ ಸಸ್ಯ ಪ್ರೇಮಿಗಳ ಮನಸ್ಸಿಗೆ ತುಂಬಾ ಬೇಸರವಾಗುವುದು ನಿಶ್ಚಿತ. ಸ್ನೇಹಿತರೆ, ಈ ರೀತಿ ಮುರಿದು ಹೋದ ಕಾಂಡ ವ್ಯರ್ಥ ಮಾಡದೆ ಗಿಡಗಳ ಮರುಸೃಷ್ಟಿಗೆ ಬಳಸಿಕೊಂಡ ವಿಧಾನ, ಜಾಗ್ರತೆ ಮತ್ತು ಹವಾಮಾನದ ಸಮತೋಲನಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿರುವ ಇಂದಿನ ವಿಡಿಯೋ ನಿಮ್ಮಲ್ಲಿರುವ ಉತ್ತಮ ಜಾತಿಯ ಗಿಡಗಳ ವೃದ್ಧಿಗೆ ಕಾರಣವಾಗಬಹುದಾದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡುವ ಮೊದಲು ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರ ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಯಾವ ರೀತಿ ಮೂಡಿ ಬರ್ತಾ ಇದೆ ಅಂತೇಳಿ ಕಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡ್ತೀರಾ ಅಂತೇಳಿ ಭಾವಿಸ್ತಾ ಬನ್ನಿ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ಮುರಿದು ಹೋದ ಕಾಂಡದ ದಪ್ಪ ಪೆನ್ಸಿಲ್ನ ಗಾತ್ರಕ್ಕಿಂತ ಹೆಚ್ಚಾಗಿತ್ತು. ನೀವು ಯಾವುದೇ ಗಿಡದ ಕಟಿಂಗನ್ನು ನೆಡ್ತೀರಾ ಅಂದರೆ ಅದರ ದಪ್ಪ ಕನಿಷ್ಠ ಪೆನ್ಸಿಲಿನ ಮತ್ತು ಗರಿಷ್ಠ ಹೆಬ್ಬೆರಳಿನಷ್ಟು ಗಾತ್ರದಾಗಿದ್ದರೆ ನೆಟ್ಟ ಕಟಿಂಗ್ನಿಂದ ಬೇರು ಮತ್ತು ಚಿಗುರು 98% ಖಂಡಿತವಾಗಿರುವುದು. ಸ್ನೇಹಿತರೆ, ಗುಲಾಬಿ ಗಿಡಗಳ ಕಟಿಂಗ್ ನೆಡಲು ಅಕ್ಟೋಬರ್ ಅಂತ್ಯದಿಂದ ಮಾರ್ಚ್ ಅಂತ್ಯದವರೆಗೆ ಸೂಕ್ತವಾದ ತಂಪಾದ ಇಬ್ಬನಿ ತುಂಬಿದ ವಾತಾವರಣ ಪ್ರಶಸ್ತವಾಗಿದ್ದು, ಇಂತಹ ಹವಾಮಾನದಲ್ಲಿಯೇ ಗುಲಾಬಿ ಗಿಡದ ಕಟಿಂಗ್ ನಿಶ್ಚಿತವಾಗಿ ಚಿಗುರುವುದರಿಂದ ನಮ್ಮಲ್ಲಿ ಗಿಡದಿಂದ ಮುರಿದು ಹೋದ ಕಾಂಡ ಇದೇ ಋತುಮಾನದಲ್ಲಿ ಇರುವುದರಿಂದ ಈ ಕಾಂಡದಿಂದ ಅನೇಕ ಸಸಿಗಳಾಗಿಸಲು ಸಾಧಾರಣ ಗಾರ್ಡನ್ ಮಣ್ಣನ್ನು ಪಾಟಿನಲ್ಲಿ ತುಂಬಿಸಿದ್ದೆವು. ಅದೇ ಪಾಟನ್ನು ಗುಲಾಬಿ ಗಿಡದ ಕಟಿಂಗ್ ನೆಡಲು ಬಳಸಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ, ನೀವು ಈ ರೀತಿ ಕಟಿಂಗ್ ನೆಡುವ ಮುನ್ನ ಉತ್ತಮ ಡ್ರೈನ್ ಹೋಲ್ಗಳನ್ನು ಹೊಂದಿರುವ ಕನಿಷ್ಠ 6ರಿಂದ 12 ಇಂಚಿನ ಪಾಟನ್ನು ಬಳಸಿಕೊಳ್ಳುವುದರೊಂದಿಗೆ ಡ್ರೈನ್ ಹೋಲ್ಗಳು ಮುಚ್ಚದಂತೆ ಜಾಗ್ರತೆ ವಹಿಸಿ. ಇದರಿಂದ ಭವಿಷ್ಯದಲ್ಲಿ ಕೊಡಲಾಗುವಂಥ ನೀರು ಪಾಟಿನೊಳಗೆ ಶೇಖರವಾಗಿ ಗುಲಾಬಿ ಕಟಿಂಗ್ ಕೊಳೆಯದಂತೆ ಮಣ್ಣಿನ ತೇವಾಂಶ ಮಾತ್ರ ಕಾದಿರಿಸಲು ಅನುಕೂಲವಾಗುತ್ತದೆ. ಸ್ನೇಹಿತರೆ, ನಾವು ಮೊದಲು ಮುರಿದ ಕಾಂಡವನ್ನು ನೇರ ಪಾಟಿನ ಮಣ್ಣಿನೊಳಗೆ ನೆಟ್ಟು ಸುತ್ತಲಿನ ಮಣ್ಣಿನಿಂದ ಕಾಂಡವು ಅಲುಗಾಡದಂತೆ ಬಿಗಿಯಾಗುವಂತೆ ಗಟ್ಟಿಗೊಳಿಸಿದ್ದೆವು. ಸ್ನೇಹಿತರೆ, ಯಾವುದೇ ಕಟಿಂಗ್ಗಳನ್ನು ಯಶಸ್ವಿಗೊಳಿಸಬೇಕಾದರೆ ಆ ಕಟಿಂಗ್ಗಳು ಕನಿಷ್ಠ 8ರಿಂದ 12 ಇಂಚಿನ ಅಳತೆಯಷ್ಟು ಮಾತ್ರ ಉದ್ದವಿರಬೇಕಲ್ಲದೆ ಕಟಿಂಗ್ ಮಾಡಲು ಬಳಸುವ ಕಟರ್, ನೈಫ್ ಅಥವಾ ಬ್ಲೇಡನ್ನು ಹೈಡ್ರೋಜನ್ ಪರಾಕ್ಸೈಡ್ ಅಥವಾ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಿರಬೇಕು. ಇದರಿಂದ ನೆಟ್ಟ ಕಾಂಡದ ಮೇಲ್ಭಾಗ ಡೈಬ್ಯಾಕ್ ಅಥವಾ ಫಂಗಸ್ಗಳ ದಾಳಿಯಿಂದ ಒಣಗುವುದು ಅಥವಾ ನಾಶವಾಗುವುದನ್ನು ತಡೆಗಟ್ಟಲು ಅರಿಶಿಣದ ಪುಡಿಯನ್ನು ಲೇಪನ ಮಾಡುವುದು ಅತ್ಯುತ್ತಮ. ಸ್ನೇಹಿತರೆ, ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ಹಾಗೆ ನಾವು ಕೂಡ ಈ ಎಲ್ಲ ಜಾಗ್ರತೆ ಕ್ರಮಗಳನ್ನು ಅನುಸರಿಸಿರುವುದರಿಂದ ನಾವು ನೆಟ್ಟ ಕಟಿಂಗ್ನ ಮೇಲ್ಭಾಗದ ತುದಿ ಹಾನಿಗೊಳಗಾಗದೆ ಆರೋಗ್ಯದಿಂದಿರುವುದರೊಂದಿಗೆ ಕಟಿಂಗ್ ನೆಟ್ಟಿರುವ ಒಂದು ಭಾಗದಿಂದ ಚಿಗುರು ಹೊರಹೊಮ್ಮಿರುವುದು ಮತ್ತು ಇನ್ನೂ ಅನೇಕ ಭಾಗಗಳಿಂದ ಚಿಗುರಲು ಸಿದ್ಧವಾಗುತ್ತಿರುವ ಮುನ್ಸೂಚನೆ ಕಂಡುಬರುತ್ತಿರುವುದು ನೋಡ್ತಾ ಇದ್ದೀರಾ. ಈ ರೀತಿ ಕಟಿಂಗ್ ಯಶಸ್ವಿಯಾಗಲೆಂದೇ ನಾವು ಕಾಂಡವನ್ನು 8 ಇಂಚಿನಷ್ಟು ಎತ್ತರಕ್ಕೆ ಕಟ್ ಮಾಡಿ ಪಾಟಿನಲ್ಲಿರುವ ಇತರ ಜಾಗಗಳಲ್ಲಿ ನೆಟ್ಟಿದ್ದೇವೆ. ಈ ರೀತಿ ನೆಟ್ಟ ನಂತರ ಪಾಟನ್ನು ನೆರಳಿರುವ ಮತ್ತು ಬೆಳಕು ಬೀಳುವ ಸ್ಥಳವನ್ನು ಆಯ್ದು ಇಟ್ಟರೆ ಗಿಡವು ಸೂರ್ಯನ ಶಾಖದಿಂದ ರಕ್ಷಣೆ ಹೊಂದುವುದಲ್ಲದೆ ತಂಪಾದ ತೇವಾಂಶಭರಿತ ಆರೈಕೆಯಲ್ಲಿರಲು ಅನುವು ಮಾಡಿಕೊಟ್ಟಂತಾಗುವುದರಿಂದ ಗುಲಾಬಿ ಗಿಡ ನೆಟ್ಟ ಪಾಟನ್ನು ನಾವು ದಾಸವಾಳದ ಗಿಡದ ನೆರಳಿನಲ್ಲಿ ಆರೈಕೆ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಗುಲಾಬಿ ಗಿಡದ ಕಟಿಂಗ್ ನೆಟ್ಟ ಪಾಟಿನ ಮಣ್ಣಿನೊಳಗೆ ತೇವಾಂಶ ಮಾತ್ರ ಕಾಯ್ದಿರಿಸುವಂತೆ ಮಾಡಲು ಪ್ರತಿ 4ರಿಂದ 5 ದಿನಗಳಿಗೊಮ್ಮೆ ನೀರುಣಿಸಿ ಮತ್ತು ಪ್ರತಿ 3 ದಿನಗಳಿಗೊಮ್ಮೆ ಆರ್ಗ್ಯಾನಿಕ್ ಬಯೋ ಎನ್ಸೈಮನ್ನು ಮಿಶ್ರಣ ಮಾಡಿದ ನೀರನ್ನು ಸ್ಪ್ರೇ ಮಾಡುವುದರಿಂದ ಆರೋಗ್ಯಯುತ ಚಿಗುರು ಹೊರಹೊಮ್ಮಲು ಉತ್ತೇಜನ ನೀಡಿದಂತಾಗುವುದು. ಸ್ನೇಹಿತರೆ, ಕಟಿಂಗ್ ನೆಟ್ಟ ನಂತರ 1 ಲೀಟರ್ ನೀರಿಗೆ 1 ಚಮಚ ಎಪ್ಸಮ್ ಸಾಲ್ಟ್ ಬೆರೆಸಿ ಮಿಶ್ರಣಗೊಂಡ ದ್ರಾವಣ ಸಿಂಪಡಣೆ ಮಾಡುವುದರಿಂದ ಗಿಡಗಳಿಗೆ ಮೆಗ್ನೀಷಿಯಂನ ಕೊರತೆ ನೀಗಿಸಿ ಅತ್ಯುತ್ತಮ ಬೇರು ಮತ್ತು ಚಿಗುರುಗಳ ಉತ್ಪತ್ತಿಗೆ ಕಾರಣವಾಗುತ್ತದೆ. ಗುಲಾಬಿ ಕಟಿಂಗ್ ನೆಟ್ಟ 15 ದಿನಗಳಿಂದ 1 ತಿಂಗಳ ಅಂತರದೊಳಗೆ ಸಣ್ಣ ಚಿಗುರುಗಳೊಂದಿಗೆ ಬೇರುಗಳು ಬೆಳವಣಿಗೆ ಹೊಂದಲು ಆರಂಭಿಸಿ ಮುಂಬರುವ ವಸಂತ ಋತುವಿನಲ್ಲಿ ಮೊಗ್ಗು ಹೂ ಬರಲು ಆರಂಭಿಸುತ್ತವೆ. ನಂತರದ ಮಳೆಗಾಲದ ಆರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಯಶಸ್ವಿಯಾದ ಕಟಿಂಗ್ಗಳನ್ನು ರಿಪಾರ್ಟಿಂಗ್ ಮಾಡುವುದರ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಲಿಂಕ್ನ ವಿಡಿಯೋಗಳನ್ನು ನೋಡಿ ಉಪಯೋಗಿಸಿಕೊಳ್ಳಬಹುದು ಎಂಬ ವಿಚಾರವನ್ನು ಹಂಚಿಕೊಂಡ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದಲ್ಲಿ ಉಪಯೋಗವಾಗಬಹುದೆಂಬ ಆಶಯದೊಂದಿಗೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಬರ್ತೇನೆ.
ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.